ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಸತ್ತಂಥವರಿಗೆ ಹಾಕಿದಂತಹ ಅನ್ನ ನೀರನ್ನು ಕಾಗೆ ಬಂದು ತಿಂದರೆ ಅವರಿಗೆ ಮೋಕ್ಷ ಲಭಿಸುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ. ಅಂತಹದ್ದೇ ಒಂದು ನೀತಿಕತೆಯನ್ನು ನಾನು ನಿಮಗೆ ಈ ದಿನ ಹೇಳಬಯಸ್ತಾ ಇದ್ದೀನಿ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ರಾಮಯ್ಯ ಎಂಬ ವ್ಯಕ್ತಿ ಇದ್ದ. ಅವನಿಗೆ ಒಬ್ಬ ಮಗನಿದ್ದ. ಮಗನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿದ್ದನು. ಅವರೆಲ್ಲರೂ ಒಟ್ಟಿಗೆ ಕುಳಿತು ಉಂಡು ತಿಂದು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಆದರೆ ರಾಮಯ್ಯನನ್ನು ಮಾತ್ರ ಮನೆಯಿಂದ ಹೊರಗೆ ಇರಿಸಿ ಒಂದು ತಟ್ಟೆಯಲ್ಲಿ ಊಟವನ್ನು ಹಾಕುತ್ತಿದ್ದರು. ಇದರಿಂದ ರಾಮಯ್ಯನ ಮನಸ್ಸಿಗೆ ಬಹಳ ನೋವಾಗಿತ್ತು. ಆದರೆ ಆತ ಯಾರ ಬಳಿಯೂ ಹೇಳಿಕೊಳ್ಳುತ್ತಿರಲಿಲ್ಲ. ಅವನ ಮನೆಯ ಮುಂದೆ ಮರದ ಮೇಲೆ ಒಂದು ಕಾಗೆ ಕುಳಿತು ಇದೆಲ್ಲವನ್ನೂ ನೋಡುತ್ತಿತ್ತು. ರಾಮಯ್ಯ ಪ್ರತಿದಿನ ತಾನು ತಿನ್ನುವ ಅನ್ನದಲ್ಲಿ ಕಾಗೆಗೂ ಒಂದು ತುತ್ತನ್ನು ಹಾಕುತ್ತಿದ್ದನು. ಹೀಗೆ ಕೆಲವು ದಿನಗಳ ನಂತರ ಕಾಗೆಗೆ ರಾಮಯ್ಯ ಕಾಣಿಸಲೇ ಇಲ್ಲ. ಮನೆಯ ಮುಂದೆ ಬಂದು ನೋಡಿದರೆ ರಾಮಯ್ಯ ಇಲ್ಲ. ರಾಮಯ್ಯ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದ. ಕೊನೆಗೆ ರಾಮಯ್ಯ ಮರಣ ಹೊಂದಿದ. ಅವನ ಸಂಬಂಧಿಕರೆಲ್ಲರೂ ಸೇರಿ ದುಃಖಿಸುತ್ತಿದ್ದರು. ಕಾಗೆಯೂ ಕೂಡ ಇದನ್ನು ನೋಡಿ ತುಂಬ ದುಃಖಪಟ್ಟಿತು. ಕಾಗೆಯೂ ಕೂಡ ರಾಮಯ್ಯನ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಿತು. ಸಂಬಂಧಿಕರೆಲ್ಲರೂ ರಾಮಯ್ಯನ ಅಂತ್ಯ ಸಂಸ್ಕಾರವನ್ನು ಒಟ್ಟಿಗೆ ಸೇರಿ ಮಾಡಿದರು. ರಾಮಯ್ಯನ ಮಗ ಅಂತ್ಯ ಸಂಸ್ಕಾರದ ನಂತರದ ದಿನಗಳಲ್ಲಿ ಮಾಡುವ ಕಾರ್ಯಗಳನ್ನು ಮಾಡಲು ಮುಂದಾದ. ಇದೆಲ್ಲವನ್ನು ಕಾಗೆ ನೋಡುತ್ತಲೇ ಇತ್ತು. ರಾಮಯ್ಯ ಬದುಕಿದ್ದಾಗ ಒಂದು ತುತ್ತು ಅನ್ನವನ್ನು ಮನೆಯ ಒಳಗೆ ಕರೆದು ಹಾಕಲಿಲ್ಲ. ಆದರೆ ಸತ್ತ ನಂತರ ಮಗ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡಿ ಎಡೆ ಇಡುತ್ತಿದ್ದಾನೆ. ಇವನಿಗೆ ತಕ್ಕ ಪಾಠವನ್ನು ನಾನು ಕಲಿಸಲೇಬೇಕು ಎಂದು ಕಾಗೆ ನಿರ್ಧರಿಸಿತು. ರಾಮಯ್ಯನ ಮಗ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಂದೆಗೆ ಅನ್ನ ನೀರನ್ನು ಹಾಕಿ ಕಾಗೆ ಬಂದು ತಿಂದರೆ ತಂದೆಗೆ ಮೋಕ್ಷ ದೊರಕುವುದು ಎಂದು ಕಾಯುತ್ತಿದ್ದನು. ಆದರೆ ಕಾಗೆ ತಾನೂ ತಿನ್ನಲಿಲ್ಲ. ತನ್ನ ಬಳಗಕ್ಕೆ ಕರೆದು ಹೇಳಿತು, ನೋಡಿ, ಇವನು ತನ್ನ ತಂದೆ ಬದುಕಿದ್ದಾಗ ಒಂದು ತುತ್ತು ಅನ್ನವನ್ನು ಮನೆಯ ಒಳಗೆ ಕರೆದು ಹಾಕಲಿಲ್ಲ. ನನಗೂ ಒಂದು ಅಗಳು ಅನ್ನವನ್ನು ಹಾಕಲಿಲ್ಲ. ಈಗ ತೋರ್ಪಡಿಕೆಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾನೆ. ಯಾರೂ ಕೂಡ ಅನ್ನವನ್ನು ತಿನ್ನಬೇಡಿ ಎಂದು ತನ್ನ ಬಳಗಕ್ಕೆ ಹೇಳಿತು. ಇದೆಲ್ಲವನ್ನು ಗಮನಿಸುತ್ತಿದ್ದ ಊರಿನ ಜನರು ರಾಮಯ್ಯನ ಮಗನನ್ನು ಕರೆದು, ನೀನು ಏನೋ ತಪ್ಪು ಮಾಡಿದ್ದೀಯ, ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತಿಲ್ಲ, ಹಾಗಾಗಿ ಕಾಗೆ ಬಂದು ಅನ್ನ ತಿನ್ನುತ್ತಿಲ್ಲ ಎಂದು ಹೇಳಿದಾಗ ರಾಮಯ್ಯನ ಮಗನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಆತ ಎಲ್ಲರ ಬಳಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಕೇಳಿದನು. ಇದೆಲ್ಲವನ್ನು ದೂರದಲ್ಲಿ ಕುಳಿತು ನೋಡುತ್ತಿದ್ದ ಕಾಗೆ ಅವನ ತಪ್ಪಿನ ಅರಿವು ಅವನಿಗಾಗಿದೆ. ಆದರೆ ರಾಮಯ್ಯ ಬದುಕಿದ್ದಾಗ ಪ್ರತಿದಿನ ನನಗೆ ಒಂದು ತುತ್ತು ಅನ್ನವನ್ನು ಹಾಕುತ್ತಿದ್ದ, ಅವನಿಗೆ ಮೋಕ್ಷ ಸಿಗಬೇಕು ಎಂದು ಹೇಳಿ ಕೊನೆಯಲ್ಲಿ ಬಂದು ಪಿಂಡ ಪ್ರದಾನ ಮಾಡಿದ ಅನ್ನವನ್ನು ಕಾಗೆ ತಿಂದಿತು. ಹೀಗೆ ರಾಮಯ್ಯನಿಗೆ ಮೋಕ್ಷ ಪ್ರಾಪ್ತಿಯಾಯಿತು. ನೋಡಿ, ಅದಕ್ಕಾಗಿ ನಮ್ಮಲ್ಲಿ ಪ್ರತಿ ವರ್ಷ ಪಿತೃಪಕ್ಷ ಬಂದಾಗ ಸತ್ತಂಥವರಿಗೆ ಅನ್ನ ನೀರು ಹಾಕುವಂಥದ್ದು, ಯಾರು ಎಲ್ಲೇ ಇದ್ದರೂ ಕೂಡ ಎಷ್ಟೇ ದೂರದಲ್ಲಿದ್ದರೂ ಅವರವರ ಮನೆಗಳಿಗೆ ಬಂದು ಆ ಮಾಸದಲ್ಲಿ ಪಿತೃಪ್ರಧಾನ ಪೂಜೆಯನ್ನು ಮಾಡುವಂಥದ್ದು ನಮ್ಮ ಸಂಪ್ರದಾಯ, ವಾಡಿಕೆಯಾಗಿದೆ. ಈ ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಮರಿಬೇಡಿ.